ನನಗೆ ನಾನು ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ದು, ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ಲ. ಯು ಆರ್ ಎ ಡೆಪ್ಟಿ ಸಿಎಂ, ಎಲ್ಲ ಬರ್ತದೆ, ಎಲ್ಲ ಬರುತ್ತೆ ತನಿಖೆ ಆಗ್ಲಿ. ಅಲ್ಲ ಸಭಾಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಅಲ್ಲ ಸರ್ ಅಲ್ಲಿ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಕೊಟ್ಟಿರೋದಲ್ವಾ, ಅದನ್ನೇ ಇವತ್ತು SIT ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು. ಆದ್ರೆ ಗಲಾಟೆ ಆಗದವ್ರು ಯಾರು ಕೊಡಕ್ ಹೋಗ್ತಿರಲ್ಲ. ಹೊಡೆದಾಟ ಆಯ್ತು, ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು, ಅಲ್ಲಿ ಹೋರಾಟ ಮಾಡಿದ್ದಾರೆ, ಇವೆಲ್ಲವ ನೋಡ್ಕೊಂಡೆ ತಾನೇ ಕೊಟ್ಟಿರೋದು. ಓಕೆ ಸುರೇಶ್ ಕುಮಾರ್. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರಾಗಿ ಸದನಕ್ಕೆ ಏನು ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದ್ದೀರ. ತಾವು SM ಕೃಷ್ಣ ಅವರು ಅಲ್ಲ ಹೇಳ್ತೀನಿ ಒಂದು ನಿಮಿಷ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ. ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ. ಭಾಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ. ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಹ್ಯಾಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್. ನಾನು ಆ ರೀತಿ ಉತ್ತರನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವು ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರಿ 19ನೇ ತಾರೀಕು SIT ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವ್ರು ನಾವು. ಇದು ಆಗಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು SITಗೆ ವಿರೋಧಿಸ್ತಾ ಇಲ್ಲ. ಆದರೆ ಇದೇ ಗೃಹ ಸಚಿವರು, ನಾರಾಯಣಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದಿ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, SIT ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು SIT ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮ್ಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಭಾಳ ದಕ್ಷರಿದ್ದಾರೆ, ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದ್ದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದ್ದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದರೆ ಎಲ್ಲೋ ಇಂಗ್ಲೀಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಅವನು ಬರ್ತಾನೆ, ಕರ್ಕೊಂಡು ಹೋಗ್ತಾರೆ. ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದರು ಜೋಗಿ ಆಗಿ SIT ಅವರು ಇಲಿಗಳಾಗಬಾರ್ದು. ಅವನೋಗಿ ನೇತ್ರಾವತಿಯಲ್ಲಿ ಮುಳುಗಿ SIT ಅವರು ಮುಳುಗಬಾರ್ದು. ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ, ಭಾಳ ಒಳ್ಳೆ ಆಫೀಸರ್ಸು, ವಿ ಆಲ್ಸೋ ರೆಸ್ಪೆಕ್ಟ್. ಅವ್ರದ್ದು ಘನತೆ ಇದೆ, ಗೌರವ ಇದೆ, ಅವ್ರದ್ದು ಇತಿಹಾಸ ಇದೆ. ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ. ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು, ಯಾವ ರೀತಿ ಹಿಸ್ಟ್ರಿ ಆಡಬೇಕು, ಹೂ ಶುಡ್? ಇವತ್ತು ಮೀಡಿಯಾ ಟ್ರಯಲ್ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ಲು ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ, ನಥಿಂಗ್ ಆಫ್ ದಟ್ ನೇಚರ್. ಓಕೆ, ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್. ಸುನೀಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಯ್ತು ಸುರೇಶ್ ಕುಮಾರ್ ಅವರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.